ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರಪಂಚವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದನ್ನ ರಾತ್ರಿ ಟೈಮಲ್ಲಿ ನೋಡ್ಬೇಕು. ಆವಾಗಲೇ ಈ ಜಗತ್ತು ಎಷ್ಟು ಆಳವಾಗಿದೆ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಉದಾಹರಣೆಗೆ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾದ ಮ್ಯಾಪ್ ನೋಡಿ. ಇವೆರಡು ಒಂದೇ ಕಲ್ಚರ್ ಇಂದ ಡಿವೈಡ್ ಆಗಿರೋ ಎರಡು ದೇಶಗಳು. ಆದ್ರೆ ಅವುಗಳ ಪ್ರೋಗ್ರೆಸ್ ಸ್ಪೀಡ್ ಹೇಗಿದೆ ಅಂತ ಈ ನೈಟ್ ಮ್ಯಾಪ್ ನಮಗೆ ತೋರಿಸಿಕೊಡುತ್ತೆ. ಮೇಲಿರೋ ನಾರ್ತ್ ಕೊರಿಯಾದಲ್ಲಿ ಹಸಿವು ಮತ್ತೆ ಬಡತನ ಕಂಟ್ರೋಲ್ ಮಾಡ್ತಾ ಇವೆ. ಅಲ್ಲಿ GDP ತುಂಬಾ ಕಡಿಮೆ ಇರುತ್ತೆ. ಆ ಇಡೀ ದೇಶದಲ್ಲಿ ಕೇವಲ ಅವರ ಕ್ಯಾಪಿಟಲ್ ಆಗಿರೋ ಪ್ಯೋಂಗ್ಯಾಂಗ್ ನಲ್ಲಿ ಮಾತ್ರ ಸ್ವಲ್ಪ ಬೆಳಕು ಮತ್ತೆ ಪ್ರಗತಿ ಕಾಣಿಸುತ್ತೆ. ಇನ್ನುಳಿದ ನಾರ್ತ್ ಕೊರಿಯಾ ಎಲ್ಲ ಕತ್ತಲೆಯಲ್ಲಿ ಮುಳುಗಿರುತ್ತೆ. ಆದ್ರೆ ಕರೆಕ್ಟ್ ಆಗಿ ಅದರ ಕೆಳಗಡೆ ಇರೋ ಸೌತ್ ಕೊರಿಯಾ ಮಾತ್ರ ಕಂಪ್ಲೀಟ್ ಆಗಿ ಲೈಟ್ ಗಳಿಂದ ತುಂಬಿ ಹೋಗಿರುತ್ತೆ. ಸೌತ್ ಕೊರಿಯಾ ಸಾಧಿಸಿರೋ ಪ್ರೋಗ್ರೆಸ್, ಅವರ ಡೆವಲಪ್ಮೆಂಟ್ ಆ ರಾತ್ರಿಯ ಬೆಳಕಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಸ್ಯಾಟಲೈಟ್ ಇಂದ ನೋಡಿದ್ರೆ ಅಲ್ಲಿ ಯಾವುದೋ ದೊಡ್ಡ ಪಾರ್ಟಿ ನಡೀತಿದೆಯೇನೋ ಅನ್ನೋ ರೇಂಜ್ಗೆ ಬೆಳಕಿರುತ್ತೆ. ಅದೇ ಟೈಮಲ್ಲಿ ನಾರ್ತ್ ಕೊರಿಯಾ ಮಾತ್ರ ಗಾಢ ಅಂಧಕಾರದಲ್ಲಿ ಮುಳುಗಿ ಹೋಗಿರುತ್ತೆ. ಈ ಎರಡೂ ದೇಶಗಳು ಒಂದೇ ಟೈಮಲ್ಲಿ ಸ್ವತಂತ್ರ ಪಡ್ಕೊಂಡವು. ಆದ್ರೆ ಇವತ್ತು ಆ ಎರಡರ ಮಧ್ಯೆ ಭೂಮಿಗೂ ಆಕಾಶಕ್ಕೂ ಇರೋ ಅಷ್ಟು ಡಿಫ್ರೆನ್ಸ್ ಇದೆ. ರಾತ್ರಿ ಹೊತ್ತು ಇಂಡಿಯಾನ ಸ್ಯಾಟಲೈಟ್ ಇಂದ ನೋಡಿದ್ರೆ ನಮ್ಮ ಮ್ಯಾಪ್ ಈ ತರಹ ಕಾಣಿಸುತ್ತೆ. ಇಂಡಿಯಾದಲ್ಲಿ ಲೈಟ್ ಆಕ್ಸೆಸ್ ಹತ್ರ ಎಲ್ರಿಗೂ ಇದೆ ಅನ್ನೋದನ್ನ ಈ ಮ್ಯಾಪ್ ನಮ್ಗೆ ಸ್ಪಷ್ಟವಾಗಿ ತೋರಿಸುತ್ತೆ. ದೇಶದ ಅಣುವಿನಲ್ಲೂ ಲೈಟ್ಸ್ ಕಾಣಿಸ್ತವೆ. ಈಗ ಸ್ವಲ್ಪ ಝೂಮ್ ಮಾಡಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ನೋಡೋಣ. ಇದು ಪ್ರಪಂಚದಲ್ಲೇ ಮೋಸ್ಟ್ ಸೆನ್ಸಿಟಿವ್ ಬಾರ್ಡರ್. ಇಲ್ಲಿ ತಂತಿ ಬೇಲಿಗಳಿರುತ್ತವೆ. ಯಾವಾಗ್ಲೂ ಪೆಟ್ರೋಲಿಂಗ್ ನಡೀತಾನೆ ಇರುತ್ತೆ. ಬೆಳಕಿಂದ ತುಂಬಿರೋ ಈ ಬಾರ್ಡರ್ ಆಕಾಶದಿಂದ ನೋಡಿದ್ರು ಸಖತ್ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಂಡಿಯಾದಲ್ಲಿ ನಿಮ್ಗೆ ಕಾಣಿಸ್ತಿರೋ ಆ 4 ದೊಡ್ಡ ಬ್ರೈಟ್ ಲೈಟ್ ಸ್ಪಾಟ್ಸ್ ನಮ್ಮ ದೇಶದ ಮೆಗಾ ಸಿಟಿಗಳು. ಅವೇ ದೆಹಲಿ, ಮುಂಬೈ, ಬೆಂಗಳೂರು, ಕೋಲ್ಕತ್ತಾ, ಹೈದರಾಬಾದ್ ಮತ್ತೆ ಅಹಮದಾಬಾದ್. ಇವೆಲ್ಲವೂ ಕೂಡ ತುಂಬಾನೇ ಸ್ಪೀಡ್ ಆಗಿ ಡೆವಲಪ್ ಆಗ್ತಿವೆ. ಇವುಗಳ ಜೊತೆ ಇನ್ನೂ ದೊಡ್ಡ ಸಿಟಿಗಳು ಕೂಡ ಇವೆ. ಇನ್ನು ಇಂಡಿಯಾದಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಲೈಟ್ಸ್ ಬಿಹಾರ ಮತ್ತೆ ಉತ್ತರ ಪ್ರದೇಶ ಕಡೆ ಕಾಣಿಸುತ್ತೆ. ಯಾಕಂದ್ರೆ ಅಲ್ಲಿ ಪಾಪ್ಯುಲೇಷನ್ ತುಂಬಾನೇ ಜಾಸ್ತಿ ಇದೆ. ಆದ್ರೆ ಡೆವಲಪ್ಮೆಂಟ್ ವಿಷಯದಲ್ಲಿ ಲೈಟ್ ಗಳ ಬೆಳಕಿಂದ ತುಂಬಿರೋ ಏರಿಯಾ ಯಾವುದಾದ್ರೂ ಇದೆ ಅಂದ್ರೆ ಅದು ದೆಹಲಿ ಅಕ್ಕಪಕ್ಕದ ಪ್ರದೇಶಗಳೇ. ಅಲ್ಲಿ ದೆಹಲಿ ಸುತ್ತಮುತ್ತ ಇರೋ ಸಣ್ಣ ಸಿಟಿಗಳೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಮೆಗಾ ಸಿಟಿಯಾಗಿ ರೆಡಿಯಾಗಿವೆ. ದೆಹಲಿ ಜೊತೆ ಫರೀದಾಬಾದ್, ಗಜಿಯಾಬಾದ್, ನೋಯ್ಡಾ, ಗುರುಗ್ರಾಮ್ ಎಲ್ಲ ಫುಲ್ ಪ್ರಕಾಶಮಾನವಾಗಿರೋ ಜಾಗಗಳೇ. ಆದ್ರೆ ಇಂಡಿಯಾದ ವೆಸ್ಟರ್ನ್ ಪಾರ್ಟ್ ನಲ್ಲಿ ಅಂದ್ರೆ ರಾಜಸ್ಥಾನದ ಥಾರ್ ಮರುಭೂಮಿ ಹತ್ರ ತುಂಬಾನೇ ಕಡಿಮೆ ಲೈಟಿಂಗ್ ಇರುತ್ತೆ. ಅಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರೋದೇ ಇದಕ್ಕೆ ಮೇನ್ ರೀಸನ್. ಯಾಕಂದ್ರೆ ಅದು ಭಾರತದಲ್ಲೇ ಅತಿ ದೊಡ್ಡ ಮರುಭೂಮಿ. ಇನ್ನು ಇಲ್ಲಿ ಕಾಣಿಸ್ತಿರೋ ಈ ಲೈಟ್ ಮ್ಯಾಪ್ 2012ರ ಕಾಲದ್ದು. ಹಾಗೆ ಈ ಪಕ್ಕದಲ್ಲಿರೋದು 2022ರ ಮ್ಯಾಪ್. ಈ 10 ವರ್ಷದ ಗ್ಯಾಪ್ ನಲ್ಲಿ ಭಾರತದಲ್ಲಿ ಕರೆಂಟ್ ಎಷ್ಟು ರೇಂಜ್ಗೆ ಪ್ರೋಗ್ರೆಸ್ ಆಗಿದೆ ಅಂತ ಈ ಎರಡರ ಮಧ್ಯೆ ಇರೋ ಡಿಫರೆನ್ಸ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ನು ದೀಪಾವಳಿ ಟೈಮಲ್ಲಿ ಪಟಾಕಿ ಹೊಡೆಯೋದ್ರಿಂದ ಇಂಡಿಯಾ ಆ ತರಹ ಬೆಳಕಲ್ಲಿ ಕಾಣಿಸುತ್ತೆ ಅಂತ ಒಂದು ಫೋಟೋ ಪದೇ ವೈರಲ್ ಆಗ್ತಿರುತ್ತೆ. ಆದ್ರೆ ವೈರಲ್ ಆಗ್ತಿರೋ ಆ ಫೋಟೋ ನಿಜಕ್ಕೂ ಒಂದು ಫೇಕ್ ಫೋಟೋ. ಇಂಡಿಯಾದಲ್ಲಿ ಅಷ್ಟೊಂದು ವಿಪರೀತವಾದ ಲೈಟಿಂಗ್ ಇಲ್ಲ. ಹೇಳ್ಬೇಕಂದ್ರೆ ಪ್ರಪಂಚದ ಬೇರೆ ಎಲ್ಲೂ ಆ ತರಹ ಇರಲ್ಲ. ದೀಪಾವಳಿ ಪಟಾಕಿಗಳಿಂದಲೇ ಇಂಡಿಯಾದಲ್ಲಿ ಅಷ್ಟೊಂದು ಲೈಟಿಂಗ್ ಬರುತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಆದ್ರೆ ಇದೆಲ್ಲ ಸುಳ್ಳು. ನಾಸಾದವರು ಇಂಡಿಯಾ ಪಾಪ್ಯುಲೇಷನ್ ಸ್ಟಡಿ ಮಾಡೋಕೋಸ್ಕರ ಎಷ್ಟೋ ವರ್ಷಗಳ ಹಳೆಯ ಫೋಟೋಗಳನ್ನ ಒಂದ್ರ ಮೇಲೊಂದು ಜೋಡಿಸಿ ಈ ಮ್ಯಾಪ್ ತಯಾರು ಮಾಡಿದ್ರು. ತುಂಬಾ ಫೋಟೋಗಳನ್ನ ಮಿಕ್ಸ್ ಮಾಡಿರೋದ್ರಿಂದ ಆ ಇಮೇಜ್ ಆ ತರಹ ರೆಡಿಯಾಗಿದೆ. ನಿಜ ಹೇಳ್ಬೇಕಂದ್ರೆ ಸ್ಪೇಸ್ ಇಂದ ತೆಗೆದಿರೋ ಇಂಡಿಯಾದ ರಿಯಲ್ ಫೋಟೋ ಇದು. ಈ ಫೋಟೋದಲ್ಲಿ ನಿಮ್ಗೆ ಗುಜರಾತ್ ಇಂದ ಮುಂಬೈವರೆಗೂ ಲೈಟ್ ಗಳಿಂದ ತುಂಬಿರೋ ಒಂದು ಉದ್ದನೆಗೆ ಲೈನ್ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಿರೋದು ಗುಜರಾತ್ ನ ಅಹಮದಾಬಾದ್ ಸಿಟಿ. ಇಲ್ಲಿ ಬರೋಡಾ, ಸೂರತ್ ಹಾಗೆ ಮುಂಬೈ ಇವೆ. ಮುಂಬೈಗೆ ಸ್ವಲ್ಪ ಹತ್ರದಲ್ಲಿರೋದು ಪುಣೆ. ಅಂದ್ರೆ ನಾರ್ತ್ ಗುಜರಾತ್ ಇಂದ ಮಹಾರಾಷ್ಟ್ರದ ಮುಂಬೈ, ಪುಣೆವರೆಗೂ ಈ ಇಡೀ ಏರಿಯಾ ಹೆಚ್ಚು ಜನಸಂಖ್ಯೆ ಹೊಂದಿರೋ ಜಾಗ. ಇದೆಲ್ಲ ಸಖತ್ ಡೆವಲಪ್ ಆಗಿರೋ ಏರಿಯಾ. ಅದಕ್ಕಾಗಿ ರಾತ್ರಿ ಕತ್ತಲಲ್ಲೂ ಕೂಡ ಈ ಜಾಗದ ಸಮೃದ್ಧಿ ಸ್ಯಾಟಲೈಟ್ ಇಮೇಜ್ ಮೂಲಕ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ನಾವು ಸ್ವಲ್ಪ ವೆಸ್ಟ್ ಕಡೆ ಹೋಗಿ ಚೀನಾನ ನೋಡೋಣ. ಆ ದೇಶ ಸಾಧಿಸಿರೋ ಡೆವಲಪ್ಮೆಂಟ್ ಲೈಟ್ ಗಳೆಲ್ಲ ಪೂರ್ವ ಕರಾವಳಿ ಕಡೆನೆ ಕಾಣಿಸ್ತವೆ. ಚೀನಾದಲ್ಲಿರೋ ಸುಮಾರು 95% ಪಾಪ್ಯುಲೇಷನ್ ಆ ಪೂರ್ವ ಭಾಗದಲ್ಲೇ ವಾಸ ಮಾಡ್ತಿದ್ದಾರೆ. ಇನ್ನು ಇಡೀ ದೇಶದಲ್ಲಿ ಕೇವಲ 5% ಪಾಪ್ಯುಲೇಷನ್ ಮಾತ್ರ ವೆಸ್ಟ್ ಪಾರ್ಟ್ ಅಲ್ಲಿ ಇರ್ತಾರೆ. ಇಲ್ಲೇ ಟಿಬೆಟ್ ಕೂಡ ಇರೋದು. ಈ ಏರಿಯಾದಲ್ಲಿ ಡೆವಲಪ್ಮೆಂಟ್ ಹಳ್ಳಿಗಳು ತುಂಬಾ ಕಡಿಮೆ. ಭೂಮಿ ಎಲ್ಲ ಬಂಜರಾಗಿ ಜನರೇ ಇಲ್ಲದೆ ಖಾಲಿ ಆಗಿರುತ್ತೆ. ಅದಕ್ಕಾಗಿ ರಾತ್ರಿ ಟೈಮಲ್ಲಿ ಆ ಜಾಗದಲ್ಲಿ ಕೇವಲ ಕತ್ತಲೆ ಮತ್ತೆ ನಿಶಬ್ದ ಮಾತ್ರ ಇರುತ್ತೆ. ಈಗ ಪಾಕಿಸ್ತಾನ್ ನೈಟ್ ಮ್ಯಾಪ್ ಸ್ಟಡಿ ಮಾಡೋಣ. ಪಾಕಿಸ್ತಾನದಲ್ಲಿ ಕೇವಲ ಇಸ್ಲಾಮಾಬಾದ್, ಲಾಹೋರ್ ಸುತ್ತಮುತ್ತ ಮಾತ್ರ ಜಾಸ್ತಿ ಲೈಟ್ಸ್ ಕಾಣಿಸ್ತವೆ. ಹಾಗೆ ಕರಾಚಿಯಲ್ಲೂ ಸ್ವಲ್ಪ ಬೆಳಕಿರುತ್ತೆ.
ಆ ದೇಶ ಅಷ್ಟೊಂದು ದೊಡ್ಡದಾಗಿದ್ರು ಇನ್ನುಳಿದ ಪಾಕಿಸ್ತಾನದಲ್ಲಿ ಎಲ್ಲೂ ದೊಡ್ಡದಾಗಿ ಲೈಟ್ಸ್ ಇರಲ್ಲ. ಅಂದ್ರೆ ನಾರ್ತ್ ಇಂದ ಸೌತ್ ವರೆಗೂ ಇಡೀ ಪಾಕಿಸ್ತಾನ ಕೇವಲ ಸಿಂಧು ನದಿ ಸುತ್ತಲೇನೆ ಸೆಟಿಲ್ ಆಗಿದೆ. ಅಲ್ಲಿನ ಸಿಟಿಗಳು ಹಳ್ಳಿಗಳು ಎಲ್ಲ ಆ ನದಿಗೆ ಹತ್ರದಲ್ಲೇ ಇವೆ. ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಈ ನೈಟ್ ಇಮೇಜ್ ನೋಡಿದ್ರೆ ಆ ವಿಷಯ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಅಫ್ಘಾನಿಸ್ತಾನ್, ಇರಾನ್, ಇರಾಕ್ ಬರುತ್ತವೆ. ಆ ದೇಶಗಳಲ್ಲಿ ರಾತ್ರಿ ಹೊತ್ತು ಲೈಟಿಂಗ್ ತುಂಬಾನೇ ಕಡಿಮೆ ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ತಿರೋದು ಈಜಿಪ್ಟ್ ಅಲ್ಲಿರೋ ನೈಲ್ ನದಿ. ಈಜಿಪ್ಟ್ ಅಲ್ಲಿ 99% ಪಾಪ್ಯುಲೇಷನ್ ಕೇವಲ ಈ ನದಿಯ ಸುತ್ತಮುತ್ತಲೇನೆ ಬದುಕಿದ್ದಾರೆ. ಈ ನದಿ ಎಲ್ಲೆಲ್ಲಿ ಎಂಡ್ ಆಗುತ್ತೋ ಅಲ್ಲಿ ವಿಶಾಲವಾದ ಮೈದಾನ ಪ್ರದೇಶ ಎಲ್ಲ ಕಾಣಿಸುತ್ತೆ. ಆ ಏರಿಯಾ ಕಂಪ್ಲೀಟ್ ಆಗಿ ಡೆವಲಪ್ ಆಗಿದೆ. ಅದನ್ನ ಬಿಟ್ರೆ ಈಜಿಪ್ಟ್, ಆಫ್ರಿಕಾ ಹತ್ರ ಕತ್ತಲಲ್ಲೇ ಕಾಣಿಸ್ತವೆ. ಇನ್ನು ಯುರೋಪ್ ಅಲ್ಲಿರೋ ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್ ಏರಿಯಾಗಳು ಪೂರ್ತಿಯಾಗಿ ಲೈಟ್ ಗಳಿಂದ ತುಂಬಿ ಹೋಗಿರುತ್ತವೆ. ಪ್ಯಾರಿಸ್ ಹಾಗೆ ಜರ್ಮನಿ ಸಿಟಿಗಳಲ್ಲೂ ನೀವು ಸಖತ್ ಲೈಟಿಂಗ್ ನೋಡಬಹುದು. ಪ್ರಪಂಚದ ನೈಟ್ ಮ್ಯಾಪ್ ನಲ್ಲಿ ಅತ್ಯಂತ ಹೆಚ್ಚು ಲೈಟ್ ಎಲ್ಲಾದ್ರೂ ಇದೆ ಆದ್ರೆ ಅದು ಖಂಡಿತ ಯುರೋಪ್ ನಲ್ಲೇ. ಈಗ ಅಮೆರಿಕ ಮ್ಯಾಪ್ ಸ್ಟಡಿ ಮಾಡೋಣ. ಆ ದೇಶದ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ವಾಸ ಮಾಡ್ತಾರೋ ಆ ಜಾಗಗಳಲ್ಲಿ ಲೈಟ್ಸ್ ಫುಲ್ ಬ್ರೈಟ್ ಆಗಿ ಕಾಣಿಸ್ತವೆ. ಇಲ್ಲೇ ನ್ಯೂಯಾರ್ಕ್, ಫಿಲಿಡೆಲ್ಫಿಯಾ, ವಾಷಿಂಗ್ಟನ್ ತರಹದ ದೊಡ್ಡ ದೊಡ್ಡ ಸಿಟಿಗಳು ಇರೋದು. ಆದ್ರೆ ಅಮೆರಿಕದ ಮಿಡಲ್ ಪಾರ್ಟ್ ತುಂಬಾ ಖಾಲಿಯಾಗಿರುತ್ತೆ. ಇಲ್ಲಿ ಜನಸಂಖ್ಯೆ ಕೂಡ ತುಂಬಾನೇ ಕಡಿಮೆ. ಇನ್ನು ಕೊನೆಯಲ್ಲಿರೋ ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್ ತರಹದ ಸಿಟಿಗಳಲ್ಲಿ ತುಂಬಾನೇ ಬೆಳಕಿರುತ್ತೆ. ಮ್ಯಾಪ್ ಅಲ್ಲಿ ದೊಡ್ಡದಾಗಿ ಖಾಲಿ ಕಾಣಿಸ್ತಿರೋ ಜಾಗನೇ ಡೆತ್ ವ್ಯಾಲಿ. ಇಲ್ಲಿ ಯಾವುದೇ ಪಾಪ್ಯುಲೇಷನ್ ಇರಲ್ಲ. ಇನ್ನು ಪ್ರಪಂಚದ ನೈಟ್ ಮ್ಯಾಪ್ ನ ಜಾಗರೂಕತೆಯಿಂದ ಗಮನಿಸಿದ್ರೆ ಇನ್ನೊಂದು ವಿಷಯ ಅರ್ಥ ಆಗುತ್ತೆ. ಸಮುದ್ರಗಳನ್ನ ಸೈಡ್ಗೆ ಇಟ್ರೆ ಭೂಮಿ ಮೇಲೆ ಇನ್ನೂ ಮನುಷ್ಯರು ರೀಚ್ ಆಗೋಕೆ ಆಗದಿರೋ ತುಂಬಾ ಜಾಗಗಳಿವೆ. ಅದರಲ್ಲಿ ನಾರ್ತ್ ಸೌತ್ ಪೋಲ್ಸ್ಗೆ ಹತ್ರ ಇರೋ ಏರಿಯಾಗಳು, ಆಫ್ರಿಕಾ, ಬ್ರೆಜಿಲ್ ಅಲ್ಲಿರೋ ದಟ್ಟವಾದ ಕಾಡುಗಳು, ಮರುಭೂಮಿಗಳು, ಪರ್ವತ ಪ್ರದೇಶಗಳು ಇವೆ. ಇಂಡಿಯಾದಲ್ಲಿ ಕಡಿಮೆ ಜನಸಂಖ್ಯೆ ಇರೋ ಏರಿಯಾಗಳು ಕೂಡ ಮ್ಯಾಪ್ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತವೆ. ಪಶ್ಚಿಮ ದಿಕ್ಕಿನಲ್ಲಿರೋ ಥಾರ್ ಮರುಭೂಮಿ, ವೆಸ್ಟರ್ನ್ ಘಾಟ್ಸ್ ಹಾಗೆ ಮಧ್ಯದಲ್ಲಿರೋ ಛತ್ತೀಸ್ಗಢ, ಜಾರ್ಖಂಡ್ ಅರಣ್ಯ ಪ್ರದೇಶಗಳಲ್ಲಿ ಲೈಟಿಂಗ್ ಇರಲ್ಲ. ಆಕಾಶದಿಂದ ಈ ಸ್ಯಾಟಲೈಟ್ ಇಮೇಜ್ ನೋಡಿದ್ರೆ ಒಂದು ವಿಷಯ ಅನ್ಸುತ್ತೆ, ಅಮೆರಿಕ, ಯುರೋಪ್ ತರಹನೇ ಇಂಡಿಯಾ ಕೂಡ ಎಷ್ಟೋ ಡೆವಲಪ್ ಆಗಿರೋ ಕಾಂಟಿನೆಂಟ್ ಅಂತ. ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ ಪ್ರಪಂಚದ ಜನಸಂಖ್ಯೆಯಲ್ಲಿ 20% ಅಷ್ಟು ಜನ ನಮ್ಮ ಇಂಡಿಯಾದಲ್ಲೇ ಇದ್ದಾರೆ. ಇಡೀ ಪ್ರಪಂಚದ ಭೂಭಾಗದಲ್ಲಿ ನಮ್ಮ ಹತ್ರ ಇರೋದು ಕೇವಲ 2.5% ಏರಿಯಾ ಮಾತ್ರ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಜನ ತುಂಬಾನೇ ಹತ್ರ ವಾಸ ಮಾಡ್ತಿದ್ದಾರೆ. ವೆಸ್ಟರ್ನ್ ದೇಶಗಳ ಲೆವೆಲ್ಗೆ ಡೆವಲಪ್ಮೆಂಟ್ ಇಲ್ಲದಿದ್ರು ನಮ್ಮ ದೇಶ ಈ ರೇಂಜ್ಗೆ ಬೆಳಕಲ್ಲಿ ಮಿಂಚುತ್ತಿರೋದಕ್ಕೆ ಇದೇ ಮೇನ್ ರೀಸನ್. ಇನ್ನೊಂದ್ ಕಡೆ ಆಫ್ರಿಕಾ ಖಂಡದ ಇಡೀ ಜನಸಂಖ್ಯೆ ಹತ್ರ ನಮ್ಮ ಇಂಡಿಯಾ ಜನಸಂಖ್ಯೆಗೆ ಸಮಾನವಾಗಿದೆ. ಆದ್ರೂ ಅಲ್ಲಿ ರಾತ್ರಿ ಟೈಮಲ್ಲಿ ಲೈಟಿಂಗ್ ತುಂಬಾನೇ ಕಡಿಮೆ ಇರೋದಕ್ಕೆ ಕಾರಣ ಡೆವಲಪ್ಮೆಂಟ್ ಕೊರತೆ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ 2012ರಿಂದ 2021ರ ಮಧ್ಯದಲ್ಲಿ ಇಂಡಿಯಾ ಅದ್ಭುತವಾದ ಹೆಜ್ಜೆಗಳನ್ನ ಇಡ್ತಾ ಮುಂದೆ ಹೋಯ್ತು. ಆದ್ರೆ ಪ್ರಪಂಚದ ಎಲ್ಲಾ ಕಡೆನೂ ಈ ತರಹ ಆಗಲಿಲ್ಲ. ಉದಾಹರಣೆಗೆ ಸಿರಿಯಾ ದೇಶವನ್ನ ನೋಡಿ. ಒಂದು ಕಾಲದಲ್ಲಿ ಸಿರಿಯಾ ಸಖತ್ ಡೆವಲಪ್ ಆಗಿದ್ದ ದೇಶ. ಆದ್ರೆ 2012ಕ್ಕಿಂತ ಮುಂಚೆ ಸಿರಿಯಾ ನೈಟ್ ಮ್ಯಾಪ್ ನಲ್ಲಿ ಇದ್ದ ಬೆಳಕನ್ನ ನೀವಿಲ್ಲಿ ನೋಡಬಹುದು. ಆದ್ರೆ 2016ರ ಆಮೇಲೆ ಅದು ಕಂಪ್ಲೀಟ್ ಆಗಿ ಅಂಧಕಾರವಾಗಿ ಬದಲಾಗಿ ಹೋಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.